ಹನುಮಂತ ಅವರು ವಿನ್ ಆಗಿರೋ ಬಗ್ಗೆ ಅಂದರೆ 5 ಕೋಟಿ ಜನ ಜಾಸ್ತಿನೇ ಅವ್ರಿಗೆ ವೋಟ್ ಮಾಡಿದ್ದಾರೆ ಸರ್ ಅವ್ರ ವಿನ್ನಿಂಗ್ ಬಗ್ಗೆ ಎಷ್ಟು ನಿಮಗೆ ಖುಷಿ ಇದೆ ಸರ್? ಮೇಡಮ್ ಹಿ ಡಿಸರ್ವ್ಸ್ ಇಟ್. ಆಮೇಲೆ ಈಸ್ ಅ ವೆರಿ ಗುಡ್ ಪ್ಲೇಯರ್. ಅವ್ನಿಗೆ ಹೆಂಗೆ ಎಲ್ಲಿ ಮಾತಾಡಬೇಕು ಅಂತ ಗೊತ್ತು, ಏನು ಎಲ್ಲಿ ಮಾಡಬೇಕು ಅಂತ ಗೊತ್ತು, ಆಮೇಲೆ ಎಲ್ಲಿ ಸೈಲೆಂಟಾಗಿರಬೇಕು ಅಂತ ಗೊತ್ತು. ಅದೇ ಮೇಯ್ನ್ ಅವ್ನಿಗೆ. ನೋಡಿ, ನಾನು ಬಿಗ್ ಬಾಸ್ ಮನೆಯಿಂದ 2 ತಗೊಂಬಂದೆ ನೋಡಿ, ಅಲ್ಲಿ ಇಕ್ಕಿದ್ದೀನಿ ನೋಡಿರಿ, ಅದು ಇದು. ಅವನೇನು ತೊಗೊಳೋದು ಹೇಳ್ರಿ? ಹಿಂಗಿರುತ್ತೆ ಒಂದು, ಇದೇ ಥರ ಒಂದಿರುತ್ತೆ ಬಾಯಿ ಮೇಲೆ ಇಟ್ಕೊಂಡ್ರೆ, ಅದನ್ನು ತೊಗೊಳೋದು ಅವನು. ಸೊ ಅವನಿಗೆ ಗೊತ್ತು ಎಲ್ಲಿ ಏನು ಮಾಡಬೇಕು ಅಂತ. ಸೊ ಟ್ಯಾಲೆಂಟೆಡ್ ಪರ್ಸನ್ ಮೇಡಮ್. ಆ ಟ್ಯಾಲೆಂಟಿಗೆ ನೀವು ಕೊಡಲೇಬೇಕಾದ ಪ್ರೈಸು. ಸೊ ಆ ಪ್ರೈಸ್ ಸಿಕ್ಕಿದೆ ಅವನಿಗೆ. ಉಗ್ರಂ ಮಂಜು ಮತ್ತು ನಿಮ್ಮ ಒಂದು ಜುಗಲ್ಬಂದಿನೂ ಚೆನ್ನಾಗಿತ್ತು. ಮಾತಿಗೆ ಮಾತು, ಏಟಿಗೆ ಎದುರೇಟು ಅಂತ ಹೇಳ್ಬೋದು ಸರ್. ಅವ್ರ ಬಗ್ಗೆ ಸರ್, ಯಾಕಂದರೆ ಅವ್ರದ್ದು ಟಾಪ್ 1 ಟಾಪ್ 2 ಅಲ್ಲಿ ಬರುವಂಥ ಕಂಟೆಸ್ಟೆಂಟ್ ಅನ್ನುವಂಥ ಒಂದು ಇದಿತ್ತು. ನೋಡಿದ್ರೆ ಅವರು ಲಾಸ್ಟಿಗೆ ಅವರು ಎಲಿಮಿನೇಟ್ ಆದರು ಸರ್. ಯಾವ ಒಂದು ವಿಚಾರ ಅವ್ರು ಒಂದು ಔಟ್ ಆಗೋಕ್ಕೆ ಅಥವಾ ಎಲಿಮಿನೇಟ್ ಆಗೋಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ ಮೇಡಮ್? ಅದು ಅವರು ಆಟ ಅದು ಅದೇ ಸ್ವಲ್ಪ ಎಲ್ಲ ಮಿಸ್ಟೇಕ್ ಮಾಡಿಕೊಂಡ್ರು ಅನಿಸುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಮಂಜು ಏನು ಹೈಪು, ಏನು ಜೋಶಲ್ಲಿ ಇದ್ದಿದ್ದು. ಆಮೇಲೆ ಎಲ್ಲೋ ನಾನು ಹೋದ್ಮೇಲಿಂದ ನೋಡಿದ್ದು ಹೆಂಗಿತ್ತು ಅಂದರೆ, ಏನೋ ಆಡಬೇಕಲ್ಲ ಅಂತ ಆಡ್ತಿದ್ದ ಆಟ ಇತ್ತು. ಆಮೇಲೆ ಆ ಒಂದು ಜೋಶ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಆಮೇಲೆ ಪದೇ ಪದೇ ಹೇಳಿದ ಮೇಲೂ ಪ್ರತಿಯೊಬ್ಬರೂ ಏನೋ ತಿತ್ಕೊಂಡಿರೋ ಸ್ವಲ್ಪ ವಿಷಯಗಳಿತ್ತು. ಸೊ ಅದಕ್ಕೆ ಜನಕ್ಕೆ ಬೇಜಾರಾಗಿರ್ಬೋದು ಅಂತ ನಂದೊಂದು ಥಾಟು. ಬಟ್ ಚೆನ್ನಾಗಿ ಆಡಿದ್ರು ಮೇಡಮ್, ಚೆನ್ನಾಗಿ ಆಡಿದ್ರು ಆಟ. ಬಟ್ ಆದರೆ ಸ್ವಲ್ಪ ಇನ್ನೂ ಅದನ್ನು ನೀಟಾಗಿ ಪಾಲಿಷ್ ಮಾಡ್ಕೊಂಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಆಗಿರೋದು ಅನಿಸ್ತು. ಎಲ್ಲೋ ಒಂದು ಕಡೆ ಗೌತಮಿ ಅವರ ಜೊತೆಗಿನ ಫ್ರೆಂಡ್ಶಿಪ್ ಅವರಿಗೆ ಒಂದು ಎಫೆಕ್ಟ್ ಆಯಿತು ಅಂತ ಅನಿಸುತ್ತಾ ಮೇಡಮ್? ಅದ್ರ ಬಗ್ಗೆ ಕಮೆಂಟ್ ಬೇಡ, ಅದು ಅವ್ರವ್ರ ಪರ್ಸ್ನಲ್ಲು. ಅದು ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ.